ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 200ನೇ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ನರಕಯಾತನೆ, ಸಹಕಾರವನ, ಯಮಚುಲ್ಲೀಯಕುಂಡ, ಶೂಲಗ್ರಹ ಪರ್ವತಗಳ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ನಚಿಕೇತನು ಹೇಳುತ್ತಾನೆ, ಆಲದ ಮರಕ್ಕೆ 3 ಯೋಜನ ದೂರದಲ್ಲಿ ಆಳವಾದ ಯಮಚುಲ್ಲಿಯೆಂದು ಪ್ರಸಿದ್ಧವಾದ ಒಲೆ ಅಥವಾ ಕುಂಡವಿದೆ. ಯಾವಾಗಲೂ ಉರಿಯುತ್ತಿರುವ ಅದು ಹೊಗೆಯಿಂದ ಕತ್ತಲೆಯುಳ್ಳುದಾಗಿದೆ. ಯಮ ಕಿಂಕರರಾದ ರಾಕ್ಷಸರು ಹಗಲು ರಾತ್ರಿಯೂ ಅರ್ಬುದ ಸಂಖ್ಯೆಯ ಪ್ರೇತಗಳನ್ನು ಸಾವಿರಗಳಾಗಿ ಅದರಲ್ಲಿ ಹಾಕುವರು. ಒಬ್ಬೊಬ್ಬ ಪಾಪಿಯೂ 1 ತಿಂಗಳು ಆ ಕುಂಡದಲ್ಲಿಯೇ ಅಲೆಯುತ್ತಾ ಇರುವನು. ಶಕುನಿ ಎಂಬ ರಕ್ತಮೇಧೋ ವಾಹಿನಿಯಾದ ನದಿಯೊಂದು ವೇಗವಾಗಿ ಹರಿಯುತ್ತಾ ಆ ಯಮಚುಲ್ಲಿಯಲ್ಲಿ ಸೇರಿ ವಿಶ್ರಾಂತವಾಗುವುದು. ದುಷ್ಕೃತಿಯಾದವನು ಆ ನದಿಯನ್ನು ಕಷ್ಟದಿಂದ ದಾಟಿ 7 ಯಾತನೆಗಳಲ್ಲಿ ದುಸ್ತರವೂ ಘೋರವೂ ಆದ ಒಂದೊಂದು ತೀವ್ರ ವೇದನೆಯನ್ನೂ ಮೊದಲಿನಂತೆ ಅನುಕ್ರಮವಾಗಿ
ಬಹು ಕಷ್ಟದಿಂದ ಅನುಭವಿಸುವನು. ಅಲ್ಲಿ 10 ಶೂಲಲತೆಗಳು, 13 ಕುಂಭೀಪಾಕಗಳು ಹಗಲು ರಾತ್ರಿಯೂ ಪಾಪಿಗಳನ್ನು ಬಾಧಿಸುತ್ತವೆ. ದಯಾಹೀನರೂ ದುರ್ನಿರೀಕ್ಷ್ಯರೂ ಆದ ರಾಕ್ಷಸರು ಆಮೇಲೆ ಹೊಗೆಯಿಲ್ಲದ ಕೆಂಡಗಳಲ್ಲಿ ಶೂಲದಿಂದ ಚುಚ್ಚಿ ಹಿಡಿದು ಪಾಪಿಗಳನ್ನು ಬೇಯಿಸುವರು. ನೀರಿಲ್ಲದ ಬಾವಿಗಳಲ್ಲಿಯೂ ಹೊಗೆಯಲ್ಲಿಯೂ ಪಾಪಿಯು ತಲೆ ಕೆಳಗಾಗಿ ಜೋಲುವನು. ಕುದಿಯುವ ಎಣ್ಣೆಯಿಂದ ತುಂಬಿದ ಕೊಪ್ಪರಿಗೆಗಳಲ್ಲಿ ಅವನನ್ನು ಬೇಯಿಸುವರು. ಅದೇ ಪಾಪಿಯನ್ನು ಮತ್ತೆ ಬೆರಣಿಯ ಹಳ್ಳದಲ್ಲಿ ಮೇಧಸ್ಸಿನ ಅಗ್ನಿಯಿಂದ ಬೇಯಿಸುವರು. ಶೂಲವೇ ಮೊದಲಾದ ಪ್ರತಿಯೊಂದರಲ್ಲಿಯೂ ಅವನನ್ನು 10 ದಿನ ಸಂತಾಪಗೊಳಿಸುವರು. ಆ ಪಾಪಿಯು ಅಲ್ಲಿಂದ ಹೊರಟರೆ 3 ಯೋಜನ ದೂರದಲ್ಲಿ ಕಾಯ್ದ ಸೀಸ ಅಥವಾ ತವರದ ದ್ರವದ ಅಲೆಗಳಿಂದ ಕೂಡಿದ ಯಮನದಿ ಎಂಬುದಿರುವ ಸಪ್ತಯಾತನೆಯ ಸ್ಥಳವಿದೆ. ಅಲ್ಲಿ ಸುಡಲ್ಪಟ್ಟು ಅಚೇತನನಾಗಿ ಆ ಸಪ್ತಯಾತನೆಯ ಸ್ಥಳವನ್ನು ಕಷ್ಟದಿಂದ ದಾಟಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಸ್ವಲ್ಪ ದೂರ ಮುಂದೆ ಹೋಗಿ ತಂಪಾದ ವನದಲ್ಲಿ ಶೀತೋದಕವುಳ್ಳ ಯಮ ಸಹೋದರಿಯಾದ ಮನೋಹರವಾದ ಕೊಳವೊಂದನ್ನು ನೋಡುವನು. ಅಲ್ಲಿ ಅವನು ಸರ್ವೇಷ್ಟಾರ್ಥಗಳನ್ನು ಪಡೆಯುವನು. ಪಾಪಿಗಳೆಲ್ಲರಿಗೂ ಅಲ್ಲಿ ಭಕ್ಷ್ಯ ಭೋಜ್ಯಗಳು ಲಭಿಸುವವು. ಪಾಪಿಯು ಅಲ್ಲಿ 3 ರಾತ್ರಿಗಳು ವಾಸ ಮಾಡಿದರೂ ಹಿಂದಿನ ಯಾತನೆಗಳನ್ನೆಲ್ಲ ಮರೆಯುವನು. ಆ ಕೊಳದಿಂದ ಆಚೆ ಶೂಲಗ್ರಹವೆಂಬ 100 ಯೋಜನ ಪ್ರಮಾಣದ ಪರ್ವತವಿರುವುದು. ಪ್ರಾಣಿಗಳಿಲ್ಲದ ಆ ಪರ್ವತವು ಒಂದೇ ಕಲ್ಲಾಗಿದೆ. ಆ ಪರ್ವತದಲ್ಲಿ ಮೇಘವು ಯಾವಾಗಲೂ ಕಾಯ್ದ ನೀರಿನ ಮಳೆಯನ್ನು ಸುರಿಸುವುದು. ಮನುಷ್ಯನು ಅದನ್ನು ಒಂದು ಹಗಲಿರುಳಿನಲ್ಲಿ ಕಷ್ಟದಿಂದ ದಾಟುವನು. ಅಲ್ಲಿ ಹುಲ್ಲಿನಿಂದ ಹಸುರಾಗಿರುವ ಶೃಂಗಾರಕ ವನವೆಂಬುದನ್ನು ನೋಡುವನು. ದೊಡ್ಡದಾದ ಆ ಕಾಡು ನೀಲವಾದ ಕಾಡು ನೊಣಗಳಿಂದ ತುಂಬಿವೆ. ಆ ನೊಣಗಳು ಮುಟ್ಟಿದ ಅಥವಾ ಕಚ್ಚಿದ ಪ್ರೇತನು ರಕ್ತ ಮಾಂಸಗಳನ್ನು ಸುರಿಸಿ ಕ್ರಿಮಿರೂಪನಾಗುವನು. ಆ ಕಷ್ಟದಿಂದ ತಪ್ಪಿಸಿಕೊಂಡು ಹೊರಟು ಯಾತನೆಯನ್ನು ಅನುಭವಿಸುವುದಕ್ಕಾಗಿ ಪ್ರಯತ್ನಪೂರ್ವಕವಾಗಿ ಬೇರೆಯ ದೇಹವನ್ನು ಪಡೆಯುವನು. ಬಳಿಕ ಆ ಪಾಪಿಯು ಅತಿ ಭಯಂಕರವಾಗಿ ದೊಣ್ಣೆಗಳಿಂದಲೂ ಮುದ್ಗರ ಅಂದರೆ ಕಬ್ಬಿಣದ ಹಾರೆಗಳಿಂದಲೂ ಮೊಣಕಾಲುಗಳಿಂದಲೂ ಬಿದಿರುಗಳಿಂದಲೂ ಮುಷ್ಟಿಗಳಿಂದಲೂ ಚಾವಟಿಗಳಿಂದಲೂ ಮೈಗೆ ಅಂಟಿಕೊಂಡಿರುವ ಹಾವುಗಳಿಂದಲೂ ತನ್ನೆದುರಿಗೆ ಕೊಲ್ಲಲ್ಪಡುತ್ತಾ ಹಾ ಮಗನೇ ಕಾಪಾಡು ಎಂದು ಮತ್ತೆ ಮತ್ತೆ ಕೂಗಿಕೊಳ್ಳುತ್ತಾ ಅಚೇತನರಾಗುವ ತನ್ನ ತಾಯಿ ತಂದೆಗಳನ್ನು ಹೆಂಡತಿ ಮಕ್ಕಳನ್ನು ಪ್ರಿಯರನ್ನು ಅತಿ ದುಃಖದಿಂದ ನೋಡುವನು. ಅಂತಹ ಆ ದುಃಖವನ್ನು ನೋಡಿ ಬಳಿಕ ಮೂರ್ಛೆಗೊಳ್ಳುವನು. ಪಾಪಕಾರ್ಯ ಮಾಡುವ ಮನುಷ್ಯರು ಹೀಗೆಯೇ ಅಲ್ಲಿ ಆತ್ಮಕರ್ಮಗಳ ಫಲವನ್ನು ಮತ್ತೆ ಮತ್ತೆ ಅನುಕ್ರಮವಾಗಿ ಪಡೆಯುವರು. ಸುರಾಪಾನಾದಿ ಚತುರ್ವಿಧ ಪಾಪಗಳನ್ನು ಮಾಡಿದ ಮತ್ತು ಆ ಪಾಪಿಗಳ ಸಹವಾಸವೆಂಬ 5ನೆಯ ಪಾಪವನ್ನು ಮಾಡಿದ ಪಾಪಕರ್ಮಿಗಳು ಆ ಸ್ಥಳವನ್ನು ಸೇರುವರು. ಪ್ರೇತನು ಹೀಗೆ ಈ ಹಿಂದೆ ಹೇಳಿರುವಡೆಗಳಲ್ಲೆಲ್ಲ ಎಲ್ಲ ಬಗೆಯ ದುಃಖಗಳನ್ನು ಅನುಭವಿಸಿದ ಬಳಿಕ ವೃಕ್ಷಾದಿ ಸ್ಥಾವರ ಅಂದರೆ ಅಚರ ಜನ್ಮವನ್ನು ಪಡೆಯುವನು.
ಆ ಸ್ಥಾವರ ಜನ್ಮವು ಕಳೆದ ಬಳಿಕ ಪ್ರೇತನಾದ ಆ ಮನುಷ್ಯನು ಕ್ರಮವಾಗಿ ಪ್ರಾಣಿ ಪಶು ಜನ್ಮಗಳಲ್ಲಿ ಜನಿಸುವನು. ಆ ಒಂದೊಂದು ಜನ್ಮವೂ ಕಳೆದ ಬಳಿಕ ಮತ್ತೆ ಪ್ರೇತನಾಗಿ 66,000 ವರ್ಷಕಾಲ ಮತ್ತೆ ಮತ್ತೆ ನರಕದಲ್ಲಿ ವಾಸಿಸುವನು. ಬಳಿಕ ನಿವೃತ್ತ ಕರ್ಮನಾದ ಅವನು ಹೇನು ಮೊದಲಾದ ಸ್ವೇದಜ ಜನ್ಮಗಳೆಲ್ಲವೂ ಕಳೆದ ಬಳಿಕ ಪಕ್ಷಿ ಜನ್ಮಗಳನ್ನೆಲ್ಲ ಮುಗಿಸುವನು. ಆಮೇಲೆ ಗೋವಾಗಿ ಹುಟ್ಟಿ ಆ ಜನ್ಮವು ಕಳೆದ ಬಳಿಕ ಮತ್ತೆ ಮನುಷ್ಯನಾಗಿ ಜನಿಸುವನು. ಮನುಷ್ಯ ಜನ್ಮದಲ್ಲಿಯೂ ಮೊದಲು ಶೂದ್ರನಾಗಿ ಜನಿಸಿ ಅದರಿಂದ ಸಂತೋಷಗೊಂಡನಾದರೆ ಮುಂದೆ ವೈಶ್ಯತ್ವವನ್ನು ಪಡೆಯುವನು. ವೈಶ್ಯ ಜನ್ಮವು ಕಳೆದ ಬಳಿಕ ಕ್ಷತ್ರಿಯನಾಗಿ ಜನಿಸಿ ಆಮೇಲೆ ಬ್ರಾಹ್ಮಣನಾಗಿ ಉದಿಸುವನು. ಬ್ರಾಹ್ಮಣತ್ವವನ್ನು ಪಡೆದರೂ ದುಶ್ಶಿಕ್ಷಿತವಾದ ಮನಸ್ಸುಳ್ಳವನು, ದುರಾತ್ಮನೂ ಪಾಪಕರ್ಮಿಯೂ ಆಗಿ ಆತ್ಮದ್ರೋಹಿಯಾಗುವನು. ಅವನ ದೇಹವು ಮನಸ್ಸು ಘೋರವಾದ ಕಷ್ಟಗಳು ಉಳ್ಳುದಾಗುವುದು. ಪೂರ್ವ ಕರ್ಮಗಳಿಂದ ಕೂಡಿ ಅದನ್ನು ಅನುಭವಿಸಲು ತಕ್ಕವನಾಗಿ ಜನಿಸಿದವನಾಗುವನು. ಈ ಜನ್ಮದಲ್ಲಿ ಕುಷ್ಠರೋಗಿಯೂ ಕಾಕದೃಷ್ಟಿಯುಳ್ಳವನೂ ಕಾಕ ತಾಲುಕನೂ ಆಗಿರುವವನನ್ನು ಪೂರ್ವ ಜನ್ಮದಲ್ಲಿ ಬ್ರಹ್ಮಹತ್ಯ ಮಾಡಿದ್ದವನೆಂದರಿಯಬೇಕು. ಧೂಮವರ್ಣದ ಹಲ್ಲಿನವನನ್ನು, ದುರ್ಗಂಧವುಳ್ಳ ಬಾಯಿ ಅಥವಾ ದೇಹವುಳ್ಳವನನ್ನು ಪೂರ್ವದಲ್ಲಿ ಮದ್ಯಪಾನ ಮಾಡಿದ ಪಾಪಿಯನ್ನಾಗಿ ತಿಳಿಯಬೇಕು. ರಾಜನನ್ನು ಕೊಂದವನು, ತಂದೆಯನ್ನು ಕೊಂದವನು, ಸುರಾಪಾನ ಮಾಡಿದವನು, ಬಂಗಾರವನ್ನು ಕದ್ದವನು ಬ್ರಹ್ಮಹತ್ಯೆ ಮಾಡಿದ ಪಾಪಿಗೆ ಸಮಾನನೇ ಆಗುವನು. ಆ ನರಕದ ಕೆಲವೆಡೆಯಲ್ಲಿ ವಿರೂಪವನ್ನು ಪಡೆದ ಪಾಪಕರ್ಮಿಗಳಾದ ಮನುಷ್ಯರನ್ನು ಆಯಾ ಕರ್ಮಗಳಿಗನುಸಾರವಾಗಿ ಕೊಲ್ಲುವ ಮನೆಗಳಿರುವವು. ಅಲ್ಲಿ ಛೇದಿಸಿಯೂ ಸೀಳಿಯೂ ಕೊಲ್ಲಲ್ಪಟ್ಟವರ ರಕ್ತವು ನೆಲದ ಮೇಲೆ ಎಲ್ಲ ಕಡೆಯಲ್ಲೂ ಹರಡಿದೆ. ಅಲ್ಲದೆ ಅಲ್ಲಿಂದ ರಕ್ತ ನದಿಗಳು ಹರಿಯುತ್ತವೆ. ಅಲ್ಲಿ ಯಾವಾಗಲೂ ಕ್ಲೇಶಗೊಂಡು ಭಯಂಕರವಾಗಿ ಅಳುವವರ ಹಾಹಾಕಾರದಿಂದ ಕೂಡಿದ ಮಹಾಧ್ವನಿಯು ಕೇಳಿಸುವುದು. ಪಾಪಿಗಳನ್ನು ಬಗೆ ಬಗೆಯ ಕಟ್ಟುಗಳಿಂದ ಬಂಧಿಸಿ ಕಠಿಣವಾಗಿ ಭಯಂಕರವಾದ ರೀತಿಯಲ್ಲಿ ಕೊಲ್ಲುತ್ತಾ ಆವೇಶಗೊಂಡು ಲೋಹದ ದೊಣ್ಣೆಗಳಿಂದ ಹೊಡೆಯುವುದರಿಂದಲೂ ಹರಿತವಾದ ಆಯುಧಗಳಿಂದ ಕತ್ತರಿಸುವುದರಿಂದಲೂ ಪೀಡಿಸುವುದರಿಂದಲೂ ಆ ಕಾರ್ಯಗಳನ್ನು ಮಾಡುವ ದೂತರು ತಾವು ಆಯಾಸಗೊಂಡು ಖಿನ್ನರಾದಾಗ ಮಹೌಜಸನಾದ ಚಿತ್ರಗುಪ್ತನಿಗೆ ಅದನ್ನು ವಿಜ್ಞಾಪಿಸುವರು. ಇತಿ ಶ್ರೀ ವರಾಹಪುರಾಣೆ ಸಂಸಾರಚಕ್ರೆ ನರಕಯಾತನಾಸ್ವರೂಪವರ್ಣನಂ ನಾಮ 200ತಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 201ನೆಯ ಅಧ್ಯಾಯವಾದ ನರಕದಲ್ಲಿ ಪಾಪಿಗಳನ್ನು ಹಿಂಸಿಸಿ ಸೋತು ಇನ್ನೂ ದಂಡಿಸಲಾರೆವೆಂದ ದೂತರನ್ನು ಶಿಕ್ಷಿಸಲು ಚಿತ್ರಗುಪ್ತನು ನೇಮಿಸಿದ ಮಂದೇಹರೆಂಬ ರಾಕ್ಷಸರಿಗೂ ಆ ದೂತರಿಗೂ ನಡೆದ ಘೋರ ಯುದ್ಧ ವರ್ಣನೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.